ಸಿಎಂ ಆಗೋ ಖುಷಿಯಲ್ಲಿ ಡಿಕೆ ಶಿವಕುಮಾರ್ ತಪ್ಪಿಸೋ ಸಿದ್ಧತೆಯಲ್ಲಿ ಸಿದ್ದರಾಮಯ್ಯ ಟೀಮ್ ಮೇ 15ಕ್ಕೆ ಡಿಕೆ ಶಿವಕುಮಾರ್ಗೆ ಗಿಫ್ಟ್ ಅಂತಿದ್ದಾರೆ ಕಾಂಗ್ರೆಸ್ ಎಂಎಲ್ಎ. ಇನ್ನು ಪಶ್ಚಿಮ ಬಂಗಾಳಕ್ಕೆ ನಾನು ಮತ್ತೆ ಬರೋದು ಬಿಜೆಪಿ ಸಿಎಂ ಪ್ರಮಾಣ ವಚನಕ್ಕೆ ಅಂತ ಶಪಥ ಮಾಡಿದ್ದಾರೆ ನರೇಂದ್ರ ಮೋದಿ. ಅದು ಮೇ 4 ನಂತರ ಬರ್ತೀನಿ ಅಂತ ಹೇಳಿದ್ದಾರೆ. ಎಪಿ ರಾಜ್ಯಸಭಾ ಸದಸ್ಯರೆಲ್ಲ ಈಗ ಬಿಜೆಪಿಯಲ್ಲಿ ವಿಲೀನರಾಗಿದ್ದಾರೆ 7 ಜನ. ಇದೆಲ್ಲ ಸುದ್ದಿಗಳ ಜೊತೆ ಮತ್ತಷ್ಟು ಬೇರೆ ಬೇರೆ ಅಪ್ಡೇಟ್ಸ್ ಇದೆ ಪ್ರೈಮ್ ಟೈಮ್ನಲ್ಲಿ. ಕಡೆವರೆಗೂ ಈ ನ್ಯೂಸನ್ನು ನೋಡಿ. ಎಲ್ರಿಗೂ ಸ್ವಾಗತ. ನಾನು ಶಿವಕುಮಾರ್. ನಾಯಕತ್ವ ವಿಚಾರದಲ್ಲಿ ಸ್ಪಷ್ಟತೆ ನೀಡಿ ಅಂತ ಹೈಕಮಾಂಡ್ ಮುಂದೆ, ನಾಯಕರ ಮುಂದೆ ಗಟ್ಟಿ ಧ್ವನಿಯಲ್ಲಿ ಬೇಡಿಕೆ ಇಟ್ಟಿರ್ತಕ್ಕಂಥ ಡಿಕೆ ಸಹೋದರರು ಈ ಬಾರಿ ಏನಾದರೂ ಒಂದು ತೀರ್ಮಾನ ಆಗಲೇಬೇಕು ಅಂತ ಕಡ್ಡಿ ತುಂಡಾದಂತೆ ಮಾತನಾಡಿ ವಾಪಸ್ ಬೆಂಗಳೂರಿಗೆ ಬಂದರು. ಕಳೆದ 2 ದಿನಗಳಿಂದ ದೆಹಲಿಯಲ್ಲಿ ಬಿಟ್ಬಿಟ್ಟಿದ್ರು. ಆ 2 ದಿನಗಳ ಕಾಲ ಅದಾದಮೇಲೆ DCM ಡಿಕೆ ಶಿವಕುಮಾರ್ ಈಗ ಬೆಂಗಳೂರಿಗೆ ಬಂದು ತಾಳ್ಮೆ, ಸೈಲೆಂಟ್ ಜಪ ಮಾಡ್ತಾ ಇದ್ದಾರೆ. ಸೈಲೆಂಟ್ ಎಲ್ಲ ಹೈಕಮಾಂಡ್ ಕೊಡುತ್ತೆ ಅಂತ. ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್ ಅವ್ರಿಗೆ ಏನೇನು ಹೇಳಬೇಕೆಲ್ಲ ಹೇಳಿದ್ದಾರೆ. ನಾನು ಗಾಳಿ ಕುಡಿಯೋಕೆ ಬಂದಿಲ್ಲ, ರಾಜಕಾರಣ ಮಾಡೋಕ್ಕೆ ಬಂದಿದ್ದೀನಿ ಇಲ್ಲಿಗೆ ಅಂತೆಲ್ಲ ಹೇಳಿದರು. ಈಗ ಬೆಂಗಳೂರು ಬಂದಮೇಲೆ ಎಲ್ಲವೂ ಸರಿ ಹೋದಂಗೆ ಕಾಣ್ತಿದೆ. ಇಲ್ಲ ನಂದು ಹೈಕಮಾಂಡ್ ನಡುವೆ ನಾವು ಮಾತಾಡ್ಕೋತೀವಿ, ಏನಾದರೂ ಒಂದು ತೀರ್ಮಾನ ಕೊಡಿ ಅಂತೇಳಿ ಕೊಡ್ತಾರೆ ಅನ್ನೋ ಭಾವನೆಯಲ್ಲಿ ಇದ್ದಾರೆ. ಬಟ್ ಮುಖ್ಯಮಂತ್ರಿ ಆಗೋದು ಫಿಕ್ಸ್ ಮೇನಲ್ಲಿ ಅನ್ನೋದು ಡಿಕೆ ಶಿವಕುಮಾರ್ ಅವರ ನಂಬಿಕೆ. ಸೊ ಹೀಗಾಗಿ ಸಾಕಷ್ಟು ಬಾರಿ ಗಮನಕ್ಕೆ ತಂದಿದ್ದೀವಿ ಅಂತೆಲ್ಲ ಏನೇನು ಹೈಕಮಾಂಡ್ ಹೇಳಬೇಕು ಎಲ್ಲ ವಿಷಯಗಳನ್ನ ಡಿಕೆ ಶಿವಕುಮಾರ್, DK ಸುರೇಶ್ ಇಬ್ಬರು ಕೂಡ ಹೇಳಿದ್ದಾರೆ. ಗಂಟೆಗಟ್ಟಲೆ ಚರ್ಚೆ ಮಾಡಿ ಹೇಳಿ ಬಂದಿದ್ದಾರೆ. ಈಗಿನ್ನು ಮಾತಾಡೋ ಅರ್ಥ ಇಲ್ಲ. ಇನ್ನು ಒಂದು ಟೈಮ್ ಏನೋ ಒಂದು 15 ದಿನ ಅಷ್ಟೇ, 15-20 ದಿನ ದಕ್ಕಬೇಕಾಗಿರೋದು ದಕ್ಕತ್ತೆ, ಆಗುತ್ತೆ, ಒಳ್ಳೇದಾಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಈಗ DK ಬ್ರದರ್ಸ್ ಇದ್ದಾರೆ. ಮತ್ತು ಇನ್ನೊಂದು ಮರು ಪ್ರಶ್ನೆ, ಮಲ್ಲಿಕಾರ್ಜುನ್ ಖರ್ಗೆ ಕಡೆ ಒಂದಷ್ಟು ಜನ ಗಮನ ಹರಿಸ್ತಾ ಇದ್ದಾರೆ. ಈಗ ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ, ನಮ್ಮ ಉದ್ದೇಶ ಗೊಂದಲ ಇರಬಾರ್ದು ಅನ್ನೋದು, ಬೇರೆ ಯಾವ ಉದ್ದೇಶ ಕೂಡ ನಮಗಿಲ್ಲ, ನಮಗೆ ಸ್ಪಷ್ಟತೆ ಸಿಕ್ಕಿದ್ರೆ ಗೊಂದಲ ಇರೋದಿಲ್ಲ ಅನ್ನೋದು ಒಂದಷ್ಟು ಜನರ ಮಾತು. ಇನ್ನೊಂದು ಕಡೆಗೆ ಏನಾಗ್ತಾ ಇದೆ ಕಾಂಗ್ರೆಸ್ಸಲ್ಲಿ ಅನ್ನೋದು ಒಂದಷ್ಟು ಜನ ಪ್ರಶ್ನೆ ಇದೆ. ಅವೆಲ್ಲವೂ ಕೂಡ ನಡೀತಾ ಇದೆ. ಏನೇನು ಆಗ್ತಾ ಇದೆ ಕಾಂಗ್ರೆಸ್ಸಲ್ಲಿ, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದೆಲ್ಲ ಇದೆ. DK ಶಿವಕುಮಾರಿಂದ ಪಾರ್ಟಿ ಡ್ಯಾಮೇಜ್ ಆಗುತ್ತೆ ಅಂತ ಒಂದಷ್ಟು ಜನ ಹೇಳ್ತಾರೆ. ಆದರೆ ಪಾರ್ಟಿ ಕಟ್ಟಿದೆ DK ಶಿವಕುಮಾರ್ ಇತ್ತೀಚೆಗೆ, ಆದರೆ ಅದನ್ನು ಡ್ಯಾಮೇಜ್ ಮಾಡ್ತಿರೋ ಸಿದ್ದರಾಮಯ್ಯ ಟೀಮ್ ಅಂತ ಒಂದಷ್ಟು ಜನ ಮಾತನಾಡ್ತಿದ್ದಾರೆ. ಇನ್ನೊಂದು ಕಡೆ ಫಲಿತಾಂಶ ಮೇ 4ಕ್ಕೆ ಪಂಚರಾಜ್ಯದ ಫಲಿತಾಂಶ ಒಂದು ಕಡೆ ಆದರೆ ದಾವಣಗೆರೆ, ಬಾಗಲಕೋಟೆ ಫಲಿತಾಂಶ ಬರುತ್ತೆ. ಸೊ ಹಾಗಾಗಿ ಆ ಫಲಿತಾಂಶ ಬಂದಾಗ ಏನು ನಿರ್ಧಾರ ತಗೋಬೇಕು, ಏನು ಕತೆ ಅಂತ. ಈಗಾಗಲೇ ಜಬ್ಬಾರ್ ಅವ್ರನ್ನ, ನಸೀರ್ ಅಹಮದ್ ಅವ್ರನ್ನ ವಜಾ ಮಾಡಲಾಗಿತ್ತು. ಜಮೀರ್ ಅವ್ರನ್ನ ವಜಾ ಮಾಡಿ ಅಂತ ಒಂದು ಟೀಮ್ ಕೂತಿತ್ತು. ಜಮೀರ್ ಅವ್ರನ್ನ ವಜಾ ಮಾಡಿದ್ರೆ ಕಾಂಗ್ರೆಸ್ ಪಾರ್ಟಿಗೆ ದೊಡ್ಡ ಮಟ್ಟದ ಡ್ಯಾಮೇಜು ಅಂತ ಗೊತ್ತು. ಇನ್ನೊಂದು ಕಡೆ ನಮ್ಮದು 136 ಜನ ಶಾಸಕರವರೇ, ನಮ್ಮಲ್ಲಿ ಯಾವ ಗೊಂದಲಗಳಿಲ್ಲ, ಎಲ್ಲೆಲ್ಲಿ ಒಳ ಸುಳಿ ಇದೆಯೋ ಅಲ್ಲೆಲ್ಲ ನೀರು ಹರಿದು ಹೋಗುತ್ತೆ. CM ನಾವೇನು ಸಲಹೆ ಕೊಡೋದು, 80 ವರ್ಷವಾದರೂ ಒಂದು ದಿನವೂ ಕೂರಲ್ಲ, ಟಗರು ಹಿಂದೆ ಮುಂದೆ ಅಡಿ ಗುದ್ಬಿಡುತ್ತೆ ಅಂತ ಮಹದೇವಪ್ಪ ಹೇಳಿದ್ದಾರೆ. ಆ ಟಗರಿಗೆ ಗುದ್ದಿದ್ರು ಇದೆ ಮಹದೇವಪ್ಪ. 2018 ಚುನಾವಣೆಯಲ್ಲಿ ಸಕಲವನ್ನು ಮಾಡಿ ಇಟ್ಕೊಂಡು ಚುನಾವಣೆ ಟೈಮಲ್ಲಿ ರೇಡ್ ಆಗ್ಬಿಡ್ತು ಅಂತ ಕೈ ಎತ್ಬಿಟ್ಟಿದ್ರು. ಸಿದ್ದರಾಮಯ್ಯ, ಮಹದೇವಪ್ಪ 2-3 ವರ್ಷ ಮಾತಾಡಿರಲ್ಲ, ಮಾತು ಬಿಟ್ಟಿದ್ರು, ಕೈ ಕೊಟ್ಬಿಟ್ಟಲ್ಲ ಮಹದೇವಪ್ಪ ಅಂತ. ಅಂದರೆ ಮಹದೇವಪ್ಪ ತುಂಬ ಆಪ್ತರು ಸಿದ್ದರಾಮಯ್ಯನವ್ರಿಗೆ. ಎಲೆಕ್ಷನ್ ಟೈಮಿಗೆ ಕೈ ಕೊಟ್ಬಿಟ್ರಲ್ಲ ಅಂತ ಸಿದ್ದರಾಮಯ್ಯ ಮಹದೇವಪ್ಪ ಜೊತೆ ಮಾತು ಬಿಟ್ಬಿಟ್ಟಿದ್ರು. ಏನೊಂದು ಕಡೆ DK ಶಿವಕುಮಾರ್ ಏನೋ ಗಾಳಿ ಕುಡಿಯೋಕೆ ಬಂದಿಲ್ಲ, ಡೆಲ್ಲಿಗೆ ರಾಜಕಾರಣ ಮಾಡೋಕೆ ಬಂದಿದ್ದೀನಿ ಅಂತ ಹೇಳಿದರು. ಆದರೆ ಇಲ್ಲ, ಅವರು ಗಾಳಿ ಕುಡಿಯೋಕೆ ಹೋಗಿರಲಿಲ್ಲ, ಅಭಿವೃದ್ಧಿ ವಿಚಾರದ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಿದ್ರು. AICC ಅಧ್ಯಕ್ಷ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು. ನಮ್ಮ ನಾಯಕರಾದಂಥ ನಾವೇನು BJPಯ ಮೋಹನ್ ಭಾಗವತನ, RSSನವ್ರನ್ನ ಭೇಟಿ ಮಾಡೋಕ್ಕಾಗತ್ತೇನು? ನಾಯಕತ್ವ ಬದಲಾವಣೆ ಇತ್ಯಾದಿ ವಿಷಯ ಬಗ್ಗೆ ನೀವು ಮಾತನಾಡೋದೇನು ಪ್ರಯೋಜನ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವ್ರ ಅಪ್ಪನ ಫೋನ್ ಮಾಡಿ ಕೇಳ್ಕೊಂಡ್ರೆ ಆಯ್ತಪ್ಪ, ಏನು ಕಾರಣಕ್ಕೆ ಬಂದಿದ್ರು DK ಶಿವಕುಮಾರು ಅಂತ ಅವರೇ ಹೇಳ್ಬಿಡ್ತಾರೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಏನು ಬಂದಿದ್ರು DK ಶಿವಕುಮಾರ್ ಅಂತ ಅವ್ರು ಕೇಳೋದ್ರಲ್ಲಿ ಹೇಳ್ತಾರೆ. ಸೊ ಹೀಗಾಗಿ ಇವೆಲ್ಲ ಹೇಳಿಕೆಗಳು ನಡೀತಾ ಇದೆ, ಏನೇನು ಎತ್ತೆತ್ತ ಅಂತ. ಸೊ ಹಾಗಾಗಿ ಕಾಂಗ್ರೆಸ್ಸಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಗೊತ್ತು. CM ಕುರ್ಚಿಗಾಗಿ ಕಾದಾಟ ಆಗ್ತಿದೆ ಅಂತ ಅನ್ನೋದು ಎಲ್ರಿಗೂ ಗೊತ್ತಿದೆ. ಸೊ ಹಾಗಾಗಿ ನೋಡೋಣ ಏನೇನು ಕತೆ ಅಂತ. ನಂದು ಸ್ವಲ್ಪ ದಿನಗಳಲ್ಲಿ ಇವೆಲ್ಲವೂ ಕೂಡ ಗೊತ್ತಾಗತ್ತೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. DCM DK ಶಿವಕುಮಾರ್ ಹಾಗೂ DK ಸುರೇಶ್ ಅವರು ದೆಹಲಿಗೆ ಪ್ರವಾಸ ಮಾಡಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಸುದೀರ್ಘವಾಗಿ ಮಾತುಕತೆ ನಡೆಸಿದ್ರು. DKಶಿ ಸಹೋದರರ ಈ ಕಸರತ್ತು ನಡುವೆ CM ಸಿದ್ದರಾಮಯ್ಯ ಬಣ ಕೂಡ ಅಲರ್ಟ್ ಆಗಿದೆ. ಸಿದ್ದರಾಮಯ್ಯ ಆಪ್ತರು ದೆಹಲಿ ಪ್ರವಾಸಕ್ಕೆ ಸಿದ್ಧರಾಗಿದ್ದಾರೆ. ಸೋಮವಾರ ಸಂಜೆ ಸಚಿವ HC ಮಹದೇವಪ್ಪ ದೆಹಲಿಗೆ ತೆರಳುತ್ತಾರೆ. 4:30ಕ್ಕೆ ದೆಹಲಿಗೆ ತೆರಳಿರೋ ಸಮಾಜ ಕಲ್ಯಾಣ ಸಚಿವ ಇಂದು ದೆಹಲಿಯಲ್ಲೇ ವಾಸ್ತವ್ಯ ಹೂಡ್ತಾರೆ. ಮಂಗಳವಾರ ಕೇಂದ್ರ ಸಚಿವರ ಜೊತೆ ಸಭೆಯಲ್ಲಿ ಭಾಗಿಯಾಗ್ತಾರೆ. ಈ ವೇಳೆ ಅವಕಾಶ ಸಿಕ್ಕರೆ ಹೈಕಮಾಂಡ್ ನಾಯಕರ ಭೇಟಿ ಕಸರತ್ತು ನಡೆಸಲಿದ್ದಾರೆ.
ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಅವರು ಭಾನುವಾರ ಅಹಿಂದ ಹೋರಾಟ ಹಾಗೂ ಸಾಧನೆಗೆ ಸಂಬಂಧಿಸಿದಂತೆ ವಿಚಾರ ಸಂಕಿರಣದಲ್ಲಿ ಭಾಗಿಯಾಗಿದ್ದರು. ಇದರ ಬೆನ್ನಲ್ಲೇ ಅವರು ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಸೊ ಅವರಿಬ್ಬರು ಮಾತನಾಡಬಹುದು ಅಲ್ಲಿ ಅಂತ. ಬೆಂಗಳೂರು ಬಳು ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾ ಇದೆ. ಬಟ್ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವಿ ಏನಲ್ಲ. ಸತೀಶ್ ಜಾರಕಿಹೊಳಿಗೆ ಶಕ್ತಿ ಇದೆ, ಏನಾರ ಇದೆ, ಓಕೆ. ಎಚ್ ಸಿ ಮಹದೇವಪ್ಪ ಅವರೇ ಟಿ ನರಸೀಪುರದಲ್ಲಿ ಒಂದ್ಸರಿ ಸೋಲ್ತಾರೆ, ಒಂದ್ಸರಿ ಗೆಲ್ತಾರೆ. ಸೊ ಹಾಗಾಗಿ ಇವ್ರು ಇನ್ಯಾರನೋ ಗೆಲ್ಲಿಸ್ತಾರೆ, ಸೋಲ್ತಾರೆ, ಮತ್ತೊಂದೇನೋ ಸರ್ಕಸ್ ಮಾಡ್ತಾರೆ ಅನ್ನೋದೆಲ್ಲ ಸುಳ್ಳು. ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ಲೀಡ್ರು ಮಾಡ್ಬೋದು ಒಂದಷ್ಟು. ಬಟ್ ಮಹದೇವಪ್ಪ ಅವ್ರಿಗೆ ಆ ಥರ ಶಕ್ತಿನೂ ಇಲ್ಲ, ಏನೂ ಆಗಲ್ಲ ಆ ಮಟ್ಟಿನ ನೋಡೋದ ಕಂಪೇರ್ ಟು ಸತೀಶ್ ಜಾರಕಿಹೊಳಿ ಲೀಡರ್ ಅಷ್ಟೇ. ಇನ್ನು ರಾಜ್ಯ ಕಾಂಗ್ರೆಸ್ ಅಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಗಳು ಮತ್ತೆ ತೀವ್ರಗೊಂಡಿರುವ ನಡುವೆ ಕುಣಿಗಲ್ ಕಾಂಗ್ರೆಸ್ ಶಾಸಕ ಡಾಕ್ಟರ್ ರಂಗನಾಥ್ ಡಿಕೆ ಶಿವಕುಮಾರ್ ಅವರ ಷಟ್ಕ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಶೀಘ್ರದಲ್ಲೇ ಉತ್ತಮ ಸ್ಥಾನ ಸಿಗಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಸಿಎಂ ಸ್ಥಾನ ಬದಲಾವಣೆಯ ವದಂತಿಗಳಿಗೆ ಮತ್ತಷ್ಟು ಬಲ ಕೊಟ್ಟಿದೆ. ಡಿಕೆ ಶಿವಕುಮಾರ್ ಅವರು ಪಕ್ಷದ ಜವಾಬ್ದಾರಿಯನ್ನ ನಿಷ್ಠೆಯಿಂದ ನಿರ್ವಹಿಸುತ್ತಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನ ಸಿಗಬೇಕು ಎಂಬುದು ನಮ್ಮೆಲ್ಲರ ಆಶಯ. ಹೈಕಮಾಂಡ್ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂಬ ವಿಶ್ವಾಸವಿದೆ ಅಂತ ರಂಗನಾಥ್ ಹೇಳಿದರು. ಇನ್ನಷ್ಟು ಕುತೂಹಲ ಮೂಡಿಸುವಂತೆ ಮೇ 15ರಂದು ಡಿಕೆ ಶಿವಕುಮಾರ್ ಅವರ ಜನ್ಮದಿನವಿದೆ. ಅದಕ್ಕೆ ಮುನ್ನವೇ ಅವರಿಗೆ ಸಿಹಿ ಸುದ್ದಿ ಬರಬಹುದು ಎಂಬ ಸೂಚನೆ ಕೊಟ್ಟರು. ಈ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಅಧಿಕಾರ ಹಂಚಿಕೆ ಒಪ್ಪಂದದ ಕುರಿತು ಮಾತನಾಡಿರತಕ್ಕಂಥ ಅವರು ಅಂತಹ ಒಪ್ಪಂದವಿದೆ ಎಂಬ ಮಾತು ಎಲ್ಲರಲ್ಲೂ ಇದೆ, ಆದರೆ ಅದರ ವಿವರವನ್ನ ಹೈಕಮಾಂಡ್ ಸ್ಪಷ್ಟಪಡಿಸಬೇಕು ಅಂತ ಹೇಳಿದರು. ಸಿದ್ದರಾಮಯ್ಯ ಅವರು ಉತ್ತಮ ಆಡಳಿತ ನಡೆಸುತ್ತಿದ್ದಾರೆ, ಆದರೆ ಮುಂದಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಎನ್ನುವುದು ನಮ್ಮ ಆಶಯ. ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಂಡ್ರು ನಾವು ಬದ್ಧರಾಗಿದ್ದೇವೆ ಅಂತ ಕುಣಿಗಲ್ ರಂಗನಾಥ್ ಹೇಳಿದರು. ಸೆಕೆಂಡ್ ಟೈಮ್ MLA ಇವರೇನು ಮಂತ್ರಿ ಆಗಬೇಕು ಅಂತೇನೆಲ್ಲ ಮಂತ್ರಿ ಅಂತೂ ಮಾಡೋದಿಲ್ಲ, ಆದರೆ ತಮ್ಮ ಷಟ್ಕ ಡಿಕೆ ಶಿವಕುಮಾರ್ ವೈಫು ಮತ್ತು ಇವ್ರ ವೈಫ್ ಅಕ್ಕ ತಂಗಿ, ಹಾಗಾಗಿ ಆ ವಿಶ್ವಾಸದಲ್ಲಿ ಡಾಕ್ಟರ್ ರಂಗನಾಥ್ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಇನ್ನೊಂದು ಕಡೆ ಮೇ 2ನೇ ವಾರದಲ್ಲಿ ಸಿಹಿ ಸುದ್ದಿ ಕೊಡುವ ಭರವಸೆನ ಹೈಕಮಾಂಡ್ ಕೊಟ್ಟಿದೆ ಅಂತ ವಿಧಾನಸಭೆ ಮುಖ್ಯ ಸಚೇತಕ ಶಾಸಕ ಅಶೋಕ್ ಪಟ್ಟಣ್ ತಿಳಿಸಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ವಿಧಾನಸೌಧದಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು ಮೇ 2ನೇ ವಾರದಲ್ಲಿ ನಮಗೆ ಸಿಹಿ ಸುದ್ದಿ ಕೊಡುವ ಭರವಸೆಯನ್ನು ಸುರ್ಜೇವಾಲಾ ಕೊಟ್ಟಿದ್ದಾರೆ. ಅದರ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಅಂತ ಹೇಳಿದರು. ಮೇ 4ರಂದು ಪಂಚರಾಜ್ಯಗಳ ಚುನಾವಣೆ ರಿಸಲ್ಟ್ ಬರಲಿದೆ. ಅದಾದ ಬಳಿಕ ನಾವು 40 ಜನ ಶಾಸಕರು ದೆಹಲಿಗೆ ಹೋಗಿ ಮತ್ತೊಮ್ಮೆ ಹೈಕಮಾಂಡ್ ಭೇಟಿ ಮಾಡಿ ಬರ್ತೇವೆ. ಡಿಕೆ ಶಿವಕುಮಾರ್ ಅವರಿಗೆ ಬರ್ತ್ಡೇ ಸಿಹಿ ಸುದ್ದಿ ಕೊಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಿದ್ದು. ಅವರಿಗೆ ಒಳ್ಳೇದಾಗಲಿ ಅಂತ ಹಾರೈಸ್ತೇನೆ. ಅವರಿಗೆ ಅಡ್ವಾನ್ಸ್ ಹುಟ್ಟುಹಬ್ಬದ ಶುಭಾಶಯಗಳು. ಸಂಪುಟ ಪುನರ್ರಚನೆ ಆಗಲೇಬೇಕು ಅನ್ನೋದು ನಮ್ಮ ಆಗ್ರಹ ಅಂತ ಸ್ಪಷ್ಟಪಡಿಸಿದ್ರು. ಅಶೋಕ್ ಪಟ್ಟಣ್ ಮಂತ್ರಿ ಆಗಬೇಕು ಅಂದ್ರೆ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೈ ಬಿಡಬೇಕು, ಇಲ್ಲ ವಿಜಯಪುರದ ಶಿವಾನಂದ ಪಾಟೀಲ್ನ MB ಪಾಟೀಲ್ನ ಕೈ ಬಿಡಬೇಕು, ಲಿಂಗಾಯತ ಕೋಟದಲ್ಲಿ ಇವ್ರು ಸಿಗಬೇಕು ಅಂದ್ರೆ. ಸೊ ಹಾಗಾಗಿ ಅವೆಲ್ಲ ಸಾಧ್ಯನಾ ಅಂತ ಒಂದ್ಸಲ ಅನ್ಸುತ್ತೆ, ಗೊತ್ತಿಲ್ಲ. ಯಾರೋ ಎಂಟ್ರಿ ಆಗ್ಬೇಕಾದ್ರೆ ಮತ್ತೆ ಯಾರು ಎಕ್ಸಿಟ್ ಆಗಬೇಕಲ್ಲ. 66 ಜನ ಮಂತ್ರಿ ಮಾಡಲ್ಲ, 33 ಜನನೇ ಮಂತ್ರಿ ಮಾಡಬೇಕಾಗಿರೋದು. ಈಗ ಬೆಳಗಾವಿಲಿ ಸತೀಶ್ ಜಾರಕಿಹೊಳಿ ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ. ಸೊ ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ಗಿಂತ ಸೀನಿಯರ್ ಪೊಲಿಟಿಷಿಯನ್ನು ರಾಮದುರ್ಗದ MLA ಅಶೋಕ್ ಪಟ್ಟಣ್ಣು ಸಿದ್ದರಾಮಯ್ಯವ್ರ ಜೊತೆ ಇರ್ತಾರೆ. ಹಾಗಾಗಿ ನೋಡ್ಬೇಕೇನಾಗತ್ತೆ ಅಂತ. 2024 ಲೋಕಸಭಾ ಚುನಾವಣೆಯ ಸಮಯದಲ್ಲಿ DCM ಡಿಕೆ ಶಿವಕುಮಾರ್ ಅವರು ಕುಣಿಗಲ್ ಶಾಸಕ ರಂಗನಾಥ್ ಅವರ ಮೊಬೈಲ್ ಮೂಲಕ ನನಗೆ ಫೋನ್ ಮಾಡಿ ಕಾಂಗ್ರೆಸ್ ಬರುವಂತೆ ಆಹ್ವಾನ ನೀಡಿದ್ರು. ಒಂದು ವೇಳೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ ಲೋಕಸಭಾ ಚುನಾವಣೆಗೆ ನಿಲ್ತಿದ್ರೆ ನಾನೇ ಗೆಲ್ತಿದ್ದೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಜನರನ್ನುದ್ದೇಶಿಸಿ ಮಾತನಾಡಿದ ಮಾಜಿ ಸಂಸದ ಪ್ರತಾಪ್ ಸಿಂಹ 13ನೇ ತಾರೀಕಿಗೆ ನನಗೆ ಬಿಜೆಪಿಯಿಂದ ಟಿಕೆಟ್ ಕಟ್ ಮಾಡಿದ್ರು, 7ನೇ ತಾರೀಕಿಗೆ ನನಗೆ ಟಿಕೆಟ್ ಹೋಲ್ಡ್ ಮಾಡಿದ್ದಾರೆ ಎಂದು ಗೊತ್ತಿತ್ತು. 12ನೇ ತಾರೀಕಿಗೆ ಡಿಕೆ ಶಿವಕುಮಾರ್ ಅವರು ಕುಣಿಗಲ್ ಶಾಸಕ ರಂಗನಾಥ್ ಅವರ ಮೊಬೈಲ್ನಲ್ಲಿ ಕಾಲ್ ಮಾಡಿ 12 ನಿಮಿಷ ಮಾತನಾಡಿ ಬಂದುಬಿಡು ಕಾಂಗ್ರೆಸ್ಗೆ, ನಿನಗೆ ಟಿಕೆಟ್ ಕೊಡ್ತೀವಿ ಅಂದರು. ಆಗ ನಾನು ಅಣ್ಣ ನನಗೂ ನಿಮಗೂ ಸಿದ್ಧಾಂತ ಆಗಬರಲ್ಲ, ನಮ್ಮ ಅಪ್ಪನೇ RSS ಆಗಲ್ಲ ಅಂತ ಹೇಳಿದ್ದೆ. ಆಗ ಅವರು ನೀನು 5 ವರ್ಷ ಆದಮೇಲೆ ವಾಪಸ್ ಬೇಕಾದರೂ ಹೋಗು, ಈಗ ಸರ್ವೈವಲ್ ಇಂಪಾರ್ಟೆಂಟ್ ಅಂತ ಹೇಳಿದರು. ಪ್ರತಾಪ್ ಸಿಂಹ ಈ ಥರ ಹೇಳಿದ್ದಾರೆ. ಮುಂದುವರೆದು ಮಾತನಾಡಿದಂಥ ಪ್ರತಾಪ್ ಸಿಂಹ ಕಾಂಗ್ರೆಸ್ನ ಟಿಕೆಟ್ 9ನೇ ತಾರೀಕು ಅನೌನ್ಸ್ ಆಗಬೇಕಿತ್ತು, ಆದರೆ ಅವರು ಮಾಡಲಿಲ್ಲ. ಮಾರ್ಚ್ 21ರವರೆಗೆ ಹೋಲ್ಡ್ ಮಾಡಿದ್ರು. ಆ ಮಧ್ಯೆ 4 ಜನ ಕಾಂಗ್ರೆಸ್ ಶಾಸಕರು ಬಂದು ನನ್ನ ಬೆನ್ನತ್ತಿದ್ರು, ಆದರೆ ನಾನು ಯಾರ ಮಾತನ್ನು ಕೇಳಲಿಲ್ಲ. ನಾನು ಅವ್ರ ಹತ್ರ ಹೇಳಿದೆ, ನನಗೆ ದೊಡ್ಡವ್ರ ಹತ್ರ ಈಗೆಲ್ಲ ಮಾತಾಡೋಕ್ಕಾಗಲ್ಲ, ಅವ್ರ ಮುಖಕ್ಕೆ ಹೊಡೆದಾಗ ನಾನು ಬರಲ್ಲ ಅಂತ ಹೇಳೋಕ್ಕಾಗಲ್ಲ, ಆದರೆ ನಾನು ಈ ಕಾರಣಕ್ಕೆ ಬರೋಕ್ಕಾಗಲ್ಲ. ನನ್ನ ಬರವಣಿಗೆ ಕಾರಣದಿಂದಲೂ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡಿರೋ ಲಕ್ಷಾಂತರ ಯುವಕರು ಇದ್ದಾರೆ. ಜನ ನನ್ನ ಮೇಲೆ ಬೇರೆ ರೀತಿ ಯೋಚನೆ ಮಾಡಿದ್ದಾರೆ. ಆದರೆ ನಾನು ಇವತ್ತು ಅಧಿಕಾರಕ್ಕೋಸ್ಕರ ಎಲ್ಲರೂ ಪಕ್ಷ ಬದಲಾವಣೆ ಮಾಡಿದ್ರು ಅಂತ ನಾನು ಪಕ್ಷದಿಂದ ಪಕ್ಷಕ್ಕೆ ಆರೋಕ್ಕಾಗಲ್ಲ ಅಂತ ಹೇಳಿದೆ ಅಂತ ಹೇಳಿದ್ರು. ಪ್ರತಾಪ್ ಸಿಂಹ ಅವತ್ತೇನಾರ ಹೋಗಿ ಕಾಂಗ್ರೆಸ್ಸಿಂದ ಯದುವೀರ್ ವಿರುದ್ಧ ನಿಂತಿದ್ರೆ ಗೆಲ್ತಿದೆ ಅಂತ ಹೇಳ್ತಾರೆ.
ಯಾವುದೇ ಕಾರಣಕ್ಕೂ ಪ್ರತಾಪ್ ಸಿಂಹ ಗೆಲ್ತಿರಲಿಲ್ಲ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿದರೆ ಮೈಸೂರಲ್ಲಿ. ಪ್ರತಾಪ್ ಸಿಂಹ ಅವರನ್ನು BJP ನಿಂತಾಗ 1 ಲಕ್ಷ 2 ಲಕ್ಷ 3 ಲಕ್ಷ ಲೀಡರ್ನ ಗೆಲ್ಲಿಲ್ಲ. ಮೈಸೂರಲ್ಲಿ ವಿಜಯ್ ಶಂಕರ್ ಅನ್ನೋ ಕುರುಬ ಸಮುದಾಯದ ನಾಯಕ ಇವತ್ತು ರಾಜ್ಯಪಾಲರಾಗವ್ರೆ, ಅವರು BJPಯಿಂದ MP ಆಗಿದ್ರು. ಅವರು MP ಆಗಿದ್ರು BJPಯಿಂದ. ಪ್ರತಾಪ್ ಸಿಂಹ ಕಾರಣಕ್ಕೆ BJP ಅಲ್ಲ. ಮೈಸೂರಲ್ಲಿ BJPಗೆ ಅದರದೇ ಆದಂಥ ಇದಿದೆ. ಸರ್ JDS ಜೊತೆ ಮೈತ್ರಿ ಆಗಿದ್ರು. ನಾನು ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿದರೆ ಗೆದ್ದುಬಿಡ್ತಿದ್ದೆ, ನಿಲ್ಬೇಕಾಗಿತ್ತು. ಈಗ ನೆಕ್ಸ್ಟ್ MLA ಟಿಕೆಟ್ ಕೊಡಲಿ ಅಂತ ಹೇಳ್ತಾವ್ರೆ, ಅದು ಚಾಮರಾಜದಲ್ಲೇ. ಅಷ್ಟು ಎಲ್ಲಿದ್ರು ಗೆಲ್ತೀನಿ ಅನ್ನೋದ್ರೆ ವರುಣಾಗೆ ಹೋಗಿ ನಿಲ್ಬೋದಲ್ಲ. ವರುಣಾ ಕ್ಷೇತ್ರದಲ್ಲಿ ಹೆಂಗೋ ಯಾರೋ ಆಕಾಂಕ್ಷಿಗಳಿಲ್ಲ, ಖಾಲಿ ಇದೆ. ಇನ್ನು ಚಾಮರಾಜಾಗ ನಾಗೇಂದ್ರ ಅವರೇ, ಹುಣಸೂರ್ಗೆ JDS ಹರೀಶ್ ಗೌಡ ಅವರೇ, ಚಾಮುಂಡೇಶ್ವರಿ ಒಂದು ಐತೆ ಅಲ್ಲಿ ಕವೀಶ್ ಗೌಡ್ರ ಅವರೇ, ಇನ್ನು KR ನಗರ ಸಾರಾ ಮಹೇಶ್ ಅವರೇ, ಪಿರಿಯಾಪಟ್ಟಣ ಮಹಾದೇವ್ ಇಲ್ಲ ಅವ್ರ ಮಗ ಪ್ರಸನ್ನ ಅವರೇ, HD ಕೋಟೆ ರಿಸರ್ವು ST, ಟಿ ನರಸೀಪುರ ರಿಸರ್ವ್ SC, ನಂಜನಗೂಡು ರಿಸರ್ವು. ನಿಲ್ಲಕ್ಕೆ ಸಾಧ್ಯ ಇರೋದು ವರುಣ. ಹೇಳಬೇಕು ಸಿದ್ದರಾಮಯ್ಯನವ್ರ ಗೆದ್ದು ಬರ್ತೀನಿ ಅನ್ನೋ ಸಹ ಹೇಳ್ತಿರಲ್ಲ, ಅಲ್ಲೆಲ್ಲ ಯಾಕೆ ತೊಡೀರಿ? ನಿಂತ್ಕೊಳ್ಳಿ ಹೋಗ್ಬಿಟ್ಟು ಸಿದ್ದರಾಮಯ್ಯನವರು ಅವ್ರ ಮಗನು ಅಪೋಸಿಟ್ ವರುಣಾಗೆ ಹೇಳಿ, ಇವತ್ತು ಐ ಆಮ್ ಕಮಿಂಗ್ ಟು ವರುಣ ಅಂತ ಬಿಟ್ಟು. ಅದೇ ನಾನು ಹೋಗಿದ್ರೆ ಗೆಲ್ತಿದ್ದೆ ಕಾಂಗ್ರೆಸ್ಸಿಂದ ಅಂತ ಹೇಳೋದಿದೆಯಲ್ಲ, ಮಾನಸಿಕವಾಗೆಲ್ಲೋ ಆಗಲೇ ಹೋಗ್ಬಿಟ್ಟಿದ್ರು ಇವರು. ದೈಹಿಕವಾಗಿ ಕಾಂಗ್ರೆಸ್ ಸ್ಪರ್ಧೆ ಮಾಡದೇ ಇರ್ಬೋದೇನೋ, ಬಟ್ ನಾನು ಹೋದ್ರೆ ಗೆಲ್ತಿದ್ದೆ ಅನ್ನೋದಿದೆಯಲ್ಲ ಹೇಳಿಕೆಗಳು, ಅದು ನಾನು ರೆಡಿ ಇದ್ದೀನಿ ಅಂತ ಅನ್ನೋ ಥರ. ಹಾಗಾಗಿ ಪ್ರತಾಪ್ ಸಿಂಹ ಅವ್ರಿಗೆ ಯಾಕೆ ಟಿಕೆಟ್ ತಪ್ಸೋರು ಅಂತ ಅವ್ರನ್ನೇ ಕೇಳ್ಕೋಬೇಕು. ತಪ್ಸೋರು ಮತ್ತೆ ಮಿಸ್ ಮಾಡ್ಕೊಂಡ್ರೆ ಗೊತ್ತಿರುತ್ತೆ ಕಾರಣ. ಸಚಿವ ಡಿ ಸುಧಾಕರ್ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಅವರ ಆರೋಗ್ಯದ ಸ್ಥಿತಿಗತಿಯ ಬಗ್ಗೆ ನಾನಾ ರೀತಿಯ ವದಂತಿಗಳು ಹೊರದಾಡ್ತವೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ನೀಡಿರ್ತಕ್ಕಂಥ ಹೇಳಿಕೆ ರಾಜಕೀಯ ಚರ್ಚೆಗೆ ಎಡೆಮಾಡಿಕೊಟ್ಟಿದೆ. ಸರ್ಕಾರ ಹೆಬ್ಬೆಟ್ಟು ಒತ್ತಿಸಿಕೊಳ್ಳುತ್ತಾ ಅಷ್ಟೊಂದು ಮಾನವೀಯತೆ ಇಲ್ವಾ ಅಂತ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಸಚಿವ ಸುಧಾಕರ್ ಅವರು ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ. ಅವರ ದೇಹ ಸ್ಥಿತಿ ಗಂಭೀರವಾಗಿದೆ. ಸಚಿವ ಡಿ ಸುಧಾಕರ್ ಆರೋಗ್ಯ ವಿಚಾರ ಇದೀಗ ರಾಜಕೀಯ ಕೆಸರೆರ ಚಾಟಕ್ಕೆ ಕಾರಣ ಆಗಿದೆ. ಸಚಿವ ಡಿ ಸುಧಾಕರ್ ಅವರ ಆರೋಗ್ಯ ಸ್ಥಿತಿಗತಿಯ ಬಗ್ಗೆ HD ಕುಮಾರಸ್ವಾಮಿ ಅನುಮಾನವನ್ನು ವ್ಯಕ್ತಪಡಿಸಿ ಹೇಳಿಕೆ ಕೊಟ್ಟಿದ್ರು. ಇದು ಸಾಕಷ್ಟು ಚರ್ಚೆಗೆ ಒಳಗಾಗಿತ್ತು. ಭಾನುವಾರ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದ ಅವರು ಸುಧಾಕರ್ ಅವರ ಸಾವು ಬದುಕಿನ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ಕ್ಷೇತ್ರದ ಜನರು ಭಿನ್ನ ವಿಚಾರದ ಬಗ್ಗೆ ಮಾತನಾಡ್ತಿದ್ದಾರೆ. ಒಳಗೆ ಏನು ನಡೀತಾ ಇದೆ ಎಂಬುದು ತಿಳಿದಿಲ್ಲ. ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಆ ವ್ಯಕ್ತಿ ಎಷ್ಟು ನೋವು ಅನುಭವಿಸ್ತಿದ್ದಾರೆ, ಯಾವ ಕಾರಣಕ್ಕೆ ಕೆಲ ವಿಷಯಗಳನ್ನು ಮುಚ್ಚಿಟ್ಟಿದ್ದಾರೆ ಎಂಬುದು ತಿಳಿದಿಲ್ಲ ಅಂತ ಹೇಳಿದರು. ಒಂದು ವೇಳೆ ಅವರಿಂದ ಹೆಬ್ಬೆಟ್ಟು ಒತ್ತಿಸಿಕೊಳ್ಳಲು ಎಲ್ಲ ವಿಷಯಗಳನ್ನ ಮುಚ್ಚಿಡಲಾಗಿದೆಯೇ ಎಂಬುದರ ಬಗ್ಗೆ ರಾಜ್ಯ ಸರ್ಕಾರ ಸ್ಪಷ್ಟನೆಯನ್ನು ನೀಡಬೇಕು. ಕೆಲ ವ್ಯಕ್ತಿಗಳು ಇಂಥ ಸಮಯ ದುರ್ಬಳಕೆ ಮಾಡಿಕೊಳ್ಳುವಲ್ಲಿ ನಿಸ್ಸೀಮರಾಗಿದ್ದಾರೆ ಅಂತ ಆರೋಪ ಮಾಡಿದರು. ಸಚಿವ ಡಿ ಸುಧಾಕರ್ ಆರೋಗ್ಯದ ವಿಚಾರವಾಗಿ HD ಕುಮಾರಸ್ವಾಮಿ ಹೇಳಿಕೆ ವಿಚಾರವಾಗಿ ಮಾತನಾಡಿರ್ತಕ್ಕಂಥ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್, ಇಂತಹ ವಿಚಾರಗಳಲ್ಲಿ ಒಂದಷ್ಟು ಮಾನವೀಯತೆಯನ್ನು ತೋರಿಸಬೇಕು. ಯಾರು ಈ ರೀತಿಯಲ್ಲಿ ನಡೆದುಕೊಳ್ಳಲು ಹೋಗ್ತಾರೆ, ಹಾಗೇನಾದರೂ ಮಾಡಿದರೆ ಅವರ ಕುಟುಂಬದವರು ಮಾಡಬೇಕಷ್ಟೇ ಅಂತ ಹೇಳಿದರು. ಸರ್ಕಾರ ಹೆಬ್ಬೆಟ್ಟು ಒತ್ತಿಸಿಕೊಳ್ಳಲು ಸಾಧ್ಯವೇ? ಒಂದಷ್ಟು ಮಾನವೀಯತೆ ಪ್ರದರ್ಶನ ಮಾಡಬೇಕಾಗತ್ತೆ. ಸುಧಾಕರ್ ಅವರು ಇಂಟೆನ್ಸಿವ್ ಕೇರ್ನಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ದಾರೆ. ಅವರಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಅವರ ಆರೋಗ್ಯ ಸ್ಥಿತಿಗತಿ ಏನಾಗಲಿದೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ಅಂತ ಪರಮೇಶ್ವರ್ ಹೇಳಿದರು. ಕೆಲವೊಂದು ಸನ್ನಿವೇಶದಲ್ಲಿ ಸತ್ಯಗಳು ಗೊತ್ತಿರೋ ಕೆಲವೊಂದು ಟೈಮ್ ಸುಮ್ಮನೆ ಇರಬೇಕಾಗತ್ತೆ. ರಾಜಕಾರಣ ಮಾತಾಡಬಾರ್ದು. ಕುಮಾರಸ್ವಾಮಿ ಭಾಳ ಸೂಕ್ಷ್ಮವಾದಂಥ ವ್ಯಕ್ತಿ. ಇದರಲ್ಲಿ ರಾಜಕಾರಣ ಮಾಡುವಂಥ ಅನಿವಾರ್ಯತೆ ಅವ್ರಿಗೇನಿಲ್ಲ. ಬಟ್ ಐ ಡೋಂಟ್ ನೋ, ಒಂದು ಆತಂಕವನ್ನು ಅವ್ರು ವ್ಯಕ್ತಪಡಿಸಿದ್ದಾರೆ. ಅವ್ರು ಹೇಳ್ತಿರೋದು ಜನ ಮಾತಾಡ್ತಿದ್ದಾರೆ ಅಂತ. ಬಟ್ ಇದಕ್ಕೆ ಬೇಕಿತ್ತಂದರೆ ಜನ ಮಾತಾಡ್ಕೊಳ್ಳಿಂದ ಹಂಗೆ ಬಿಟ್ಟಿದ್ರೆ ಆಗಿರೋದು. ಹೌದು, ಅವ್ರ ಆರೋಗ್ಯದ ಬಗ್ಗೆ ಒಂದಷ್ಟು ಊಹಾಪೋಹಗಳು ಚರ್ಚೆಗಳಿರೋ ಸತ್ಯನೇ. ಈಗಂತೆ ಆಗಂತೆ ಹಂಗಂತೆ ಹಿಂಗಂತೆ ಅಂತ ಅದನ್ನು ಕುಮಾರಸ್ವಾಮಿ ಅವರು ಅಂತೆ ಕಂತೆಗಳನ್ನ ಯಾಕೆ ಮಾತಾಡಬೇಕು ಅಂತ ಸತ್ಯ. ಪರಮೇಶ್ವರ್ ಕೂಡ ತೂಕವಾಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇನ್ನು ಜಿಲ್ಲೆಯಲ್ಲಿ ಮೈತ್ರಿಗಳ ಮುಖಂಡರು ಹಾಸನ ಜಿಲ್ಲೆಯಲ್ಲಿ ಸಾರ್ವಜನಿಕವಾಗಿ ನೀಡಿರ್ತಕ್ಕಂಥ ಹೇಳಿಕೆ, ಪ್ರತಿ ಹೇಳಿಕೆಗಳು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು. ಬಿಜೆಪಿಯೊಂದಿಗೆ ಪಕ್ಷ ವಿಲೀನವಾಗಿಲ್ಲ, ನಮ್ಮದು ಸ್ವತಂತ್ರ ಪಕ್ಷ ಎಂಬ JDS ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ರು. ಇದಕ್ಕೆ ಜಿಲ್ಲಾ ಬಿಜೆಪಿಯಲ್ಲಿ ಸಂಚಲನ ಸೃಷ್ಟಿಸಿದರೆ NDA ನೇತೃತ್ವದ ಪಕ್ಷದಲ್ಲಿ CM ಯಾರಾಗಬೇಕು ಎಂಬುದನ್ನು ಪಕ್ಷ ನಿರ್ಧಾರ ಮಾಡುತ್ತೆ ಅಂತ ಬಿಜೆಪಿ ಟಾಂಗ್ ಕೊಟ್ಟಿದೆ. ಇದು ಮೈತ್ರಿಯಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದನ್ನು ಮತ್ತೊಮ್ಮೆ ಸಾಕ್ಷೀಕರಿಸಿದ್ದು ಸಾಕಷ್ಟು ಚರ್ಚೆಗೂ ಕಾರಣವಾಗಿದೆ. JDS ರಜತ ಮಹೋತ್ಸವ ಹಿನ್ನೆಲೆಯಲ್ಲಿ ನಗರದಲ್ಲಿ ಜನವರಿ 24ರಂದು ನಡೆದಿದ್ದ ಜನತಾ ಸಮಾವೇಶದಲ್ಲಿಯೂ HD ಕುಮಾರಸ್ವಾಮಿ ಮತ್ತೊಮ್ಮೆ CM ಆಗಬೇಕು ಎಂಬುದು JDS ಅಭಿಲಾಷೆ ಅಂತ ಹೇಳಿಕೆ ನೀಡಿ ಚರ್ಚೆ ಹುಟ್ಟು ಹಾಕಿದ್ದ ನಿಖಿಲ್ ಕುಮಾರಸ್ವಾಮಿ ಪದೇ ಪದೇ ಈ ವಿಷಯ ಪ್ರಸ್ತಾಪಿಸುತ್ತಿರೋದು ಬಿಜೆಪಿ ಪಾಳ್ಯದಲ್ಲಿ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಇನ್ನು ಕುಮಾರಸ್ವಾಮಿ ಅವರ ಮನೆ ಕಾರ್ಯಕ್ರಮಕ್ಕೆ ಹೋದಾಗಲೂ ಕೂಡ ಅವ್ರನ್ನ ಮುಖ್ಯಮಂತ್ರಿ ಅಂತ ಸಂಬೋಧಿಸೋದು ಮತ್ತು ಅಲ್ಲಿ ವಿಷಯಗಳು ಹಗ್ಗೆ ಜಗ್ಗಾಟ. ಅಯ್ಯ, ನೀವು ಏನೇ ಕಾರ್ಯಕರ್ತರು ಮಾತಾಡ್ಕೊಂಡ್ರು ಹೈಕಮಾಂಡ್ ಮಟ್ಟದಲ್ಲಿ ಏನಾಗೈತೆ ಅದೇ ಆಗೋದು.
ಯಾಕೆ ಅಂತಂದರೆ 2028 ವಿಧಾನಸಭೆ ಚುನಾವಣೆಗೆ BJP CM ಅಭ್ಯರ್ಥಿ ಯಾರು? ಯಾರ ಮುಖ ಇಟ್ಕೊಂಡು BJP ಅವರು ಚುನಾವಣೆಗೆ ಹೋಗ್ತೀರಿ? ಕುಮಾರಸ್ವಾಮಿ CM ಅಂತಂದ್ರೆ ಎಷ್ಟು ಜನ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದೀರಿ? ಪ್ರೀತಮ್ ಗೌಡ್ರು ಅವ್ರು ಬಿಟ್ಟರೆ ಮತ್ತಾರು? ಹಾಸನದಲ್ಲಿ ಪ್ರೀತಮ್ ಗೌಡ್ರ ವಿರೋಧ ಬೇರೆ ಕಾರಣಕ್ಕೆ ಇನ್ಯಾರು ವಿರೋಧ ಮಾಡ್ತಾ ಇದ್ದೀರಿ? ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅನ್ನೋದನ್ನ BJP ಅವರು ಯಾರು ವಿರೋಧ ಮಾಡ್ತಾವ್ರೆ? ವಿಜೇಂದ್ರ ಅವರು ಮತ್ತೆ ಪ್ರೀತಮ್ ಗೌಡ್ರು ಬಿಟ್ಟರೆ ಯಾರು ಮಾತಾಡ್ತಿದ್ದಾರೆ? BJP ಹೈಕಮಾಂಡ್ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿಲ್ಲ, ಅವರು ಇಲ್ಲಿ ಏನೇನು ಆಗ್ತಿದೆ ಅಂತ ಅಬ್ಸರ್ವ್ ಮಾಡ್ತಿದ್ದಾರೆ. ಅಧ್ಯಕ್ಷ ಆಗದ್ನೇ ಸಹಿಸ್ಕೊಳಕ್ಕೆ ರೆಡಿ ಇಲ್ಲ ಒಂದು ಟೀಮ್ BJPಲಿ ವಿಜೇಂದ್ರ ಅವ್ರನ್ನ ಆಗಿರೋದನ್ನೇ ಇನ್ನು CM ಆಗ್ತಾರೆ ಬಿಡ್ತಾರೇನು? ಸೊ ಹಾಗಾಗಿ ನೆಕ್ಸ್ಟು ಹಾಸನದಲ್ಲಿ 7 ವಿಧಾನಸಭಾ ಕ್ಷೇತ್ರದಲ್ಲಿ ಬೇಲೂರು BJP MLA ಇದ್ದಾರೆ, ಸಕಲೇಶ್ಪುರ BJP MLA ಇದ್ದಾರೆ. ಹಾಸನದಲ್ಲಿ BJPಯನ್ನು ಸೋಲ್ಸೆ ಸ್ವರೂಪ JDS ಗೆದ್ದಿರೋದು. ಶ್ರವಣಬೆಳಗೊಳ JDS MLA ಇದ್ದಾರೆ, ಕಾಂಗ್ರೆಸ್ ರನ್ನರ್-ಅಪ್. ಹೊಳೆನರಸೀಪುರ JDS MLA ಇದ್ದಾರೆ, ಕಾಂಗ್ರೆಸ್ ರನ್ನರ್-ಅಪ್. ಅರಕಲಗೂಡು JDS MLA ಇದ್ದಾರೆ, ಕಾಂಗ್ರೆಸ್ ರನ್ನರ್-ಅಪ್. ಅರಸೀಕೆರೆ ಕಾಂಗ್ರೆಸ್ MLA ಇದ್ದಾರೆ, JDS ರನ್ನರ್-ಅಪ್. 5ರಲ್ಲಿ 2 BJP, 7ರಲ್ಲಿ 2 BJP, 5 JDSಗೆ ಇವಾಗ ಇರೋ ಪ್ರೆಸೆಂಟ್ ಪ್ರಕಾರ. ಆದರೆ ಸಕಲೇಶ್ಪುರ ಕೊಡಲಿ ಅಂತ ಕೇಳ್ತಾವ್ರು ದಳದವರು, ಕೊಟ್ಟರು ಕೊಡಲಿ ಅಂತ. ಹೀಗಿರುವಾಗ ಪ್ರೀತಮ್ ಗೌಡ್ರು ಎಲ್ಲಿ ಪ್ಲೇಸ್ ಮಾಡೋದನ್ನ ಚರ್ಚೆಗಳು. ಪ್ರೀತಮ್ ಗೌಡ್ರು ಹೇಳ್ತಾರೆ ಸರ್ವೆ ಪ್ರಕಾರ ಟಿಕೆಟ್ ಕೊಡ್ತಾರೆ, ಸರ್ವೆ ಪ್ರಕಾರ ಪ್ರೀತಮ್ ಗೌಡ್ರಿಗೆ ಟಿಕೆಟ್ ಆಗ್ಬೋದೇನು? ಸರ್ವೆ ಸ್ಯಾಂಪಲ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರೀತಮ್ ಗೌಡ್ರು ಹೆಚ್ಚು ಮತ ಪಡಿತಾರೆ ಗೆಲ್ತಾರೆ, ಅವ್ರು ಕೊಟ್ಟೆ ಅನ್ನೋದಾದ್ರೆ ಕೊಡ್ಬೋದೇನೋ ಅವರು? ಸರ್ವೆ ಅವರೇ ಪ್ರೀತಮ್ ಗೌಡ್ರು ಹೇಳ್ತಾರೆ ಮಲ್ಲೇಶ್ವರಂ JDS ಗೆಲ್ಲುತ್ತೇನೆ, JDS ಕೊಡ್ತೀವಿ, ಮಂಗಳೂರು ಗೆಲ್ಲುತ್ತೇನೆ ಕೊಡ್ತೀವಿ ಅಂತ. ಹಾಗಾಗಿ ಮಾತಿನಲ್ಲಿ ಪ್ರೀತಮ್ ಗೌಡ್ರು ಕೇವಲ ಮಾತಲ್ಲ, ಸ್ಟ್ರಾಂಗ್ ಪರ್ಸನ್. ಸಕಲೇಶ್ಪುರ ಗೆಲುವಿಗೆ ಕಾರಣ ಸಿಮೆಂಟ್ ಮಂಜು ಗೆಲುವಿಗೆ ಕಾರಣ ಪ್ರೀತಮ್ ಗೌಡ್ರು. ನಾನು ಗೆದ್ದೇ ಗೆಲ್ತೀನಿ ಅಂತ ಅವ್ರ ಕಾರ್ಯಕರ್ತನ ಸಕಲೇಶ್ಪುರಕ್ಕೆ ಕಳಿಸ್ಬಿಟ್ಟು ಚುನಾವಣೆ ಮಾಡಿದ್ರು. ಇವ್ರು ಇಲ್ಲಿ ದಬಾಕೊಂಡ್ರು. ಅತಿಯಾದ ಆತ್ಮವಿಶ್ವಾಸ ಪ್ರೀತಮ್ ಗೌಡ್ರಿಗೆ. 50,000ಕ್ಕಿಂತ ಒಂದು ಓಟ್ ಕಡಿಮೆ ಆಗಲಿ ಲೀಡು ಅನ್ನೋರು. ಕಮಾನ್ ರೇವಣ್ಣ ಅನ್ನೋರು ಸೋಲ್ಸಿದ್ರಪ್ಪ ಜನ. ಆದರೆ ಹೇಳ್ತಾರೆ ನಾನು MLA ಆದಕ್ಕಿಂತ 10,000 ಓಟ್ ಎಕ್ಸ್ಟ್ರಾ ಬಂದಿದೆ, ಈ ಕಾಂಗ್ರೆಸ್ಸು ದಳ ಸೇರ್ಕೊಂಡು ನನ್ನ ಸೋಲ್ಸಿದ್ರು ಅಂತ. ಸೋಲೆ ಯಾರು ಸೇರ್ಕೊಂಡ್ರೆ ನಮಗೇನಂತೆ? ಸೋತ್ರು. ಬಟ್ ಕುಮಾರಸ್ವಾಮಿ ವಿರುದ್ಧ 1000 ಮಾತಾಡಲಿ BJPಯ ವಿರೋಧಿಗಳು, ಕುಮಾರಸ್ವಾಮಿ ಅವರು ಅಲ್ಲಿ ಮೋದಿ ಪಕ್ಕನೇ ಕೂತ್ಕೊಳ್ಳೋದು ಕಾರ್ಯಕ್ರಮದಲ್ಲಿ. ದೇವೇಗೌಡರನ್ನೇ ಮಾತಾಡ್ಸೋದು ಮೋದಿ, ಕೇಳಿಸ್ಕೊಳ್ಳೋದು ಅವ್ರದೇ ಮಾತನ್ನ. ಹಾಗಾಗಿ ಮೈತ್ರಿ ಡಿಸೈಡ್ ಮಾಡೋದ್ರೆ, ಟಿಕೆಟ್ ಡಿಸೈಡ್ ಮಾಡೋದು ಯಾರು? ಹೈಕಮಾಂಡ್. ಏನು ಲೋಕಲ್ ಅವ್ರು ಮಾಡ್ತಾರೆ? ಇಲ್ಲಿ ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು ನೋಡಬೇಕು. ಆಮ್ ಆದ್ಮಿ ಪಕ್ಷದ 7 ಸಂಸದರು, ರಾಜ್ಯಸಭಾ ಸಂಸದರು BJP ಜೊತೆ ವಿಲೀನವಾಗಲು ರಾಷ್ಟ್ರಪತಿ ಅನುಮೋದನೆ ನೀಡಿದ್ದಾರೆ. ರಾಘವ್ ಚೆಡ್ಡಾ ಸೇರಿದಂತೆ ಪ್ರಮುಖ ನಾಯಕರು ಈಗ BJP ಪಾಲಾಗಿದ್ದು NDA ಬಲ 148ಕ್ಕೆ ಏರಿದೆ. ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಅವರು ಆಮ್ ಆದ್ಮಿ ಪಕ್ಷದ 7 ಸಂಸದರು BJP ಜೊತೆ ವಿಲೀನಗೊಳ್ಳಲು ಅನುಮೋದನೆ ನೀಡಿದ್ದಾರೆ. ಇದರೊಂದಿಗೆ ರಾಜ್ಯಸಭೆಯಲ್ಲಿ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಅಂದರೆ NDA ಒಕ್ಕೂಟದ ಒಟ್ಟು ಬಲವು 148ಕ್ಕೆ ಏರಿಕೆಯಾಗಿದೆ. ರಾಘವ್ ಚೆಡ್ಡಾ, ಅಶೋಕ್ ಕುಮಾರ್ ಮಿತ್ತಲ್, ಹರ್ಭಜನ್ ಸಿಂಗ್, ಸಂದೀಪ್ ಕುಮಾರ್ ಪಾಠಕ್, ಡಾಕ್ಟರ್ ವಿಕ್ರಮ್ಜಿತ್ ಸಿಂಗ್ ಸಾಯಿ, ಸ್ವಾತಿ ಮಲಿವಾಲ್ ಮತ್ತು ಕಳೆದ ವಾರ AP ತೋರ್ದಿದ್ದ ರಾಜಿಂದರ್ ಗುಪ್ತಾ ಈಗ BJPಯ 113 ರಾಜ್ಯಸಭಾ ಸಂಸದರ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಈ 7 ಸಂಸದರು AAPಯ ಒಟ್ಟು ಸಂಸದರ ಸಂಖ್ಯೆಯ 3/2ಕ್ಕಿಂತ ಹೆಚ್ಚು ಭಾಗವಾಗಿದ್ದಾರೆ. ಹೀಗಾಗಿ ಸಂವಿಧಾನದ 10ನೇ ಶೆಡ್ಯೂಲ್ ಅಡಿಯಲ್ಲಿ ಇವರು ವಿಲೀನಗೊಂಡಿರುವುದರಿಂದ ಇವರ ಸಂಸತ್ ಸದಸ್ಯತ್ವಕ್ಕೆ ಯಾವುದೇ ಧಕ್ಕೆ ಬರೋದಿಲ್ಲ. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಈ ಕ್ರಮವನ್ನು ಸ್ವಾಗತಿಸುತ್ತಾ ಈ 7 ಸಂಸದರು ಎಂದಿಗೂ ಅಸಂಸದೀಯ ವರ್ತನೆ ಅಥವಾ ಶಿಸ್ತು ಉಲ್ಲಂಘನೆ ಮಾಡಿಲ್ಲ ಅಂತ ಹೇಳಿದರು. ತಮ್ಮ ನಿರ್ಧಾರದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥ ರಾಘವ್ ಚೆಡ್ಡಾ, ನಾನು ರಾಜಕೀಯಕ್ಕೆ ಬಂದಿದ್ದು ವೃತ್ತಿ ಜೀವನ ರೂಪಿಸಿಕೊಳ್ಳುವುದಕ್ಕಲ್ಲ, ಬದಲಾಗಿ ವೃತ್ತಿ ಜೀವನವನ್ನೇ ಬಿಟ್ಟು ಬಂದಿದ್ದೇನೆ. AAP ಈಗ ವೈಯಕ್ತಿಕ ಲಾಭಕ್ಕಾಗಿ ಕೆಲಸ ಮಾಡುವವರ ಕೈಗೆ ಸಿಲುಕಿದೆ. ಜನರ ಸಮಸ್ಯೆಗಳನ್ನು ಇನ್ನು ಮುಂದೆ ಮತ್ತಷ್ಟು ದೃಢವಾಗಿ ಸರ್ಕಾರದ ಮುಂದಿಡಕ್ಕೂ ಮತ್ತು ಪರಿಹಾರ ಒದಗಿಸಲು ಈ ನಿರ್ಧಾರ ಮಾಡಿದ್ದೇವೆ ಅಂತ ಹೇಳಿದರು. BJPಯು ರಾಜ್ಯಸಭೆಯಲ್ಲಿ ತನ್ನ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಳುವತ್ತ ಗಮನ ಹರಿಸಿದೆ. ಈ ವರ್ಷಾಂತಕ್ಕೆ ಸುಮಾರು 30ಕ್ಕೂ ಹೆಚ್ಚು ಸೀಟುಗಳು ಖಾಲಿಯಾಗಲಿದ್ದು BJP ಕನಿಷ್ಠ 5 ಹೆಚ್ಚುವರಿ ಸ್ಥಾನಗಳನ್ನು ಗೆಲ್ಲುವ ನಿರೀಕ್ಷೆ ಇದೆ. ಇದು NDA ಮೈತ್ರಿಕೂಟವನ್ನು ಸಂವಿಧಾನ ತಿದ್ದುಪಡಿಗೆ ಅಗತ್ಯವಿರತಕ್ಕಂಥ 163 ಮ್ಯಾಜಿಕ್ ಸಂಖ್ಯೆಯ 3/2 ಬಹುಮತ ಬೇಕು ಬಿಲ್ಗಳು ಪಾಸ್ ಮಾಡ್ಕೊಳ್ಳೋಕ್ಕೆ ಹತ್ತಿರಕ್ಕೆ ಕೊಂಡೊಯ್ಯಲಿದೆ. ಈ ಹಿಂದೆ ಮಹಿಳಾ ಮೀಸಲಾತಿ ಮತ್ತು ಕ್ಷೇತ್ರ ಪುನರ್ವಿಂಗಡಣೆಯಂತಹ ಪ್ರಮುಖ ವಿಧೇಯಕಗಳ ಸಂದರ್ಭದಲ್ಲಿ ಈ ಬಹುಮತದ ಕೊರತೆ ಎದ್ದು ಕಾಣುತ್ತಿತ್ತು. ಈಗಿನ ಬೆಳವಣಿಗೆಯಿಂದಾಗಿ ಸರ್ಕಾರದ ಹಾದಿ ಸುಗಮವಾಗುವ ಸಾಧ್ಯತೆ ಇದೆ. ನಂಬರ್ ಗೇಮ್ ಅಷ್ಟೇ, ತಂತ್ರ ಪ್ರತಿತಂತ್ರ ಕುತಂತ್ರ BJP ಹೈಜಾಕ್ ಮಾಡ್ತಾ ಮತ್ತೊಂದು ಸಂವಿಧಾನದ ಪ್ರಕಾರ ಏನೇನೈತೆ ಅವೆಲ್ಲ ಮಾಡ್ತಾವ್ರೆ. ಬ್ಯಾಕ್ ಡೋರ್ ಎಂಟ್ರಿಗೂ ಏನೇನು ಮಾಡಬೇಕು ಅವೆಲ್ಲ ಮಾಡ್ತಾ ಇದ್ದಾರೆ. ಬಟ್ BJPಯವರು ಅಧಿಕಾರಕ್ಕಾಗಿ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋ ಮಾತನ್ನು ಸತ್ಯ ಮಾಡ್ತಾವ್ರೆ.
ಪಶ್ಚಿಮ ಬಂಗಾಳದ ವಿಧಾನಸಭೆ ಚುನಾವಣೆಯ 2ನೇ ಹಂತದ ಮತದಾನಕ್ಕೆ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಬರಾಕ್ಪುರ್ನಲ್ಲಿ ಬಿಜೆಪಿಯ ಬಲ ಪ್ರದರ್ಶನ ಮಾಡಿದರು. ತಮ್ಮ ಭಾಷಣದ ಉದ್ದಕ್ಕೂ ವಿಜಯದ ಆತ್ಮವಿಶ್ವಾಸವನ್ನು ಪ್ರದರ್ಶಿಸಿದ ಅವರು ಮುಂದಿನ ಬಾರಿ ಬರುವುದು ಬಿಜೆಪಿಯ ಪ್ರಮಾಣ ವಚನ ಸಮಾರಂಭಕ್ಕೆ ಅಂತ ಘೋಷಿಸುವ ಮೂಲಕ ರಾಜಕೀಯ ಸಂಚಲನ ಮತ್ತು ವಿಶ್ವಾಸವನ್ನು ಮೂಡಿಸಿದ್ದಾರೆ ಕಾರ್ಯಕರ್ತರಲ್ಲಿ. ಈ ಚುನಾವಣೆಯಲ್ಲಿ ಇದು ನನ್ನ ಕೊನೆಯ ರ್ಯಾಲಿ. ಮೇ 4ರ ಫಲಿತಾಂಶದ ನಂತರ ಖಂಡಿತವಾಗಿಯೂ ಬಿಜೆಪಿಯ ಮುಖ್ಯಮಂತ್ರಿ ಪ್ರಮಾಣ ವಚನ ಸಮಾರಂಭದಲ್ಲಿ ಭಾಗವಹಿಸಲು ನಾನು ಹಿಂತಿರುಗುತ್ತಿದ್ದೇನೆ ಎಂಬ ವಿಶ್ವಾಸ ನನಗಿದೆ ಅಂತ ಮೋದಿ ಹೇಳಿದರು. ಬೆಳಗ್ಗೆಯಿಂದಲೇ ಕಿಲೋಮೀಟರ್ಗಳಷ್ಟು ಉದ್ದಕ್ಕೂ ಸಾಲುಗಟ್ಟಿ ನಿಂತಿದ್ದ ಜನಸ್ತೋಮವನ್ನು ಕಂಡು ಅವರು ಭಾವುಕರಾದರು ಮತ್ತು ಜನರ ಈ ಆಶೀರ್ವಾದವೇ ನನ್ನ ಉತ್ಸಾಹಕ್ಕೆ ಕಾರಣ ಅಂತ ಹೇಳಿದರು. ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ಕಿಡಿಕಾರಿದ್ರು. ಬಂಗಾಳದ ಅಭಿವೃದ್ಧಿಗೆ ಟಿಎಂಸಿ ಬಳಿ ಯಾವುದೇ ಮಾರ್ಗಸೂಚಿ ಇಲ್ಲ, ರಾಜ್ಯಕ್ಕೆ ಈಗ ಡಬಲ್ ಎಂಜಿನ್ ಸರ್ಕಾರದ ಅಗತ್ಯವಿದೆ ಅಂತ ಅವರು ಒತ್ತಿ ಹೇಳಿದರು. ವಿಶ್ವಾಸ ಜಾಸ್ತಿ ಇದೆ, ಬಿಜೆಪಿ ಗೆಲ್ಲುವ ವಿಶ್ವಾಸದಲ್ಲಿ ಬಿಜೆಪಿಯವರಿದ್ದಾರೆ. ಬಿಜೆಪಿ ಗೆಲ್ದಂಗೆ ನೋಡ್ಕೋತೀನಿ, ಮತ್ತೆ ಟಿಎಂಸಿ ಬಂಗಾಳದಲ್ಲಿ ಅಧಿಕಾರಕ್ಕೆ ಬರುತ್ತೆ, ಡೆಲ್ಲಿಗೆ ಬಂದು ಕೂರ್ತೀನಿ, ಮೋದಿಯನ್ನು ಖಾಲಿ ಮಾಡಿಸ್ತೀನಿ ಅನ್ನೋದು ಮಮತಾ ಬ್ಯಾನರ್ಜಿ ಗಟ್ಟಿ ನಿರ್ಧಾರ. ಬಟ್ ಅದು ಸಾಧ್ಯ ಆಗುತ್ತೆ ಇಲ್ವ ಅನ್ನೋದು ಮೇ 4ಕ್ಕೆ ಗೊತ್ತಾಗುತ್ತೆ. ಮದ್ಯ ನೀತಿ ಪ್ರಕರಣದಲ್ಲಿ ದೆಹಲಿ ಹೈಕೋರ್ಟ್ ವಿಚಾರಣೆ ಎದುರಿಸುತ್ತಿರತಕ್ಕಂಥ ದೆಹಲಿ ಮಾಜಿ ಸಿಎಂ ಹಾಗೂ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ವಿಚಾರಣೆಗೆ ಸಂಬಂಧಿಸಿದಂತೆ ಮತ್ತೊಂದು ತಗಾದೆ ತೆಗೆದಿದ್ದಾರೆ. ಈ ಹಿಂದೆ ಹೈಕೋರ್ಟ್ ನ್ಯಾಯಮೂರ್ತಿ ಸ್ವರ್ಣಕಾಂತ ಶರ್ಮಾ ಅವರ ಪೀಠ ಈ ವಿಚಾರಣೆ ನಡೆಸೋದನ್ನು ಆಕ್ಷೇಪಿಸಿದ್ದ ಅರವಿಂದ್ ಕೇಜ್ರಿವಾಲ್ ಈಗ ಹಿನ್ನಡೆ ಅನುಭವಿಸಿದ್ರು. ಆಗ ತೀರ್ಪು ಕೊಟ್ಟಿದ್ದ ಕೋರ್ಟ್ ನ್ಯಾಯಮೂರ್ತಿ ಸ್ವರ್ಣಕಾಂತ ಶರ್ಮಾ ಅವರ ನೇತೃತ್ವದಲ್ಲಿಯೇ ವಿಚಾರಣೆ ನಡೆಸೋದಾಗಿ ಘೋಷಣೆ ಮಾಡಿತ್ತು. ಇದೀಗ ಇಷ್ಟು ದಿನಗಳ ಬಳಿಕ ಅರವಿಂದ್ ಕೇಜ್ರಿವಾಲ್ ಮತ್ತೆ ನ್ಯಾಯಮೂರ್ತಿ ಸ್ವರ್ಣಕಾಂತ ಶರ್ಮಾ ಅವರ ವಿಚಾರಣೆಯನ್ನು ವಿರೋಧಿಸಿ ಸತ್ಯಾಗ್ರಹ ಕೋರೋದಾಗಿ ಬೆದರಿಕೆ ಹಾಕಿದ್ದಾರೆ. ಈ ಕುರಿತು ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಅವರು ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿ ಸ್ವರ್ಣಕಾಂತ ಶರ್ಮಾ ಅವರಿಗೆ ಔಪಚಾರಿಕ ಪತ್ರ ಬರೆದು ಅವರ ಪೀಠದ ಮುಂದೆ ಅಬಕಾರಿ ಪ್ರಕರಣದ ವಿಚಾರಣೆಯಲ್ಲಿ ಇನ್ನು ಮುಂದೆ ತಾವು ಭಾಗವಹಿಸೋದಿಲ್ಲ ಅಂತ ಘೋಷಿಸಿದ್ದಾರೆ. ದೆಹಲಿ ಮಾಜಿ ಮುಖ್ಯಮಂತ್ರಿ ಕೇಜ್ರಿವಾಲ್ ತಾವು ವೈಯಕ್ತಿಕವಾಗಿ ಅಥವಾ ಕಾನೂನು ಸಲಹೆಗಾರನ ಮೂಲಕ ಹಾಜರಾಗುವುದಿಲ್ಲ ಎಂದು ಹೇಳಿದ್ದು ನ್ಯಾಯಾಂಗದೊಂದಿಗೆ ಅಪರೂಪದ ಮತ್ತು ನೇರ ಮುಖಾಮುಖಿಯನ್ನು ಸೂಚಿಸುತ್ತದೆ ಎಂದು ಸೋಮವಾರ ಪಿಟಿಐ ವರದಿ ಮಾಡಿದೆ. ಅರವಿಂದ್ ಕೇಜ್ರಿವಾಲ್ ಸಿಎಂ ಆಗಿದ್ದಾಗಲೇ ಪ್ರತಿಭಟನೆ ಮಾಡಿದಂಥ ವ್ಯಕ್ತಿ. ಹಾಗಾಗಿ ಇಂಥ ವಿಭಿನ್ನ ವಿಶೇಷ ಕೆಲವರ ಪ್ರಕಾರ ವಿಚಿತ್ರವಾಗಿ ಹೋರಾಟದ ಹಾದಿಯನ್ನು ಹಿಡಿದಿದೆ ಅರವಿಂದ್ ಕೇಜ್ರಿವಾಲ್. ತಾವೇನು ಹೇಳ್ತೀರಿ? ನರೇಂದ್ರ ಮೋದಿ ಅವರು ಶಪಥ ಮಾಡದಂತೆ ಹೇಳುವಂತೆ ಪಶ್ಚಿಮ ಬಂಗಾಳದ ಬಿಜೆಪಿ ಸರ್ಕಾರ ಬಂದು ಪ್ರಮಾಣ ವಚನಕ್ಕೆ ಹೋಗ್ತಾರಾ? ಹಾಗೆ ಡಿ ಕೆ ಶಿವಕುಮಾರ್ ಅವ್ರದ್ದು ಮೇ 15ಕ್ಕೆ ಹುಟ್ಟುದಬ್ಬ ಇದೆ, ಆ ಟೈಮ್ಗೆ ಅವರು ಮುಖ್ಯಮಂತ್ರಿ ಆಗಿರ್ತಾರಾ? ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.